ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಹಳ ಮುಖ್ಯವಾದ ಸಂಗತಿ ಏನಂದರೆ, ನಿನ್ನೆ ಅಷ್ಟೇ ಅಂದರೆ ಏಪ್ರಿಲ್ 22, 2022ರಂದು 56 ಜಡ್ಜ್ ಪೋಸ್ಟ್ 56 ಸಿವಿಲ್ ಜಡ್ಜ್ ಪೋಸ್ಟ್ಗಳನ್ನು ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಹೈಕೋರ್ಟ್ ನೋಟಿಫಿಕೇಷನ್ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಈ ನೋಟಿಫಿಕೇಷನ್ ಏನೇನಿದೆ, ಎಲಿಜಿಬಿಲಿಟಿ ಏನು, ಆ ಜಡ್ಜ್ ಪೋಸ್ಟ್ ಅಪೇರ್ ಆಗಲಿಕ್ಕೆ, ಎಕ್ಸಾಮಿನೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ್ಯಾವ ಸ್ಟೇಜಸ್ ಇರುತ್ತೆ, ಅದರದ್ದು ಮಾರ್ಕ್ಸ್ ಎಷ್ಟು, ಸಿಲೆಬಸ್ ಏನು, ಇವೆಲ್ಲವುಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಈ ಒಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ಗಳ ಬಗ್ಗೆ, ಯೂಟ್ಯೂಬ್ ಕ್ಲಾಸಸ್ ಇರಲಿ, ಅನ್ಅಕಾಡೆಮಿಕ್ ಕ್ಲಾಸಸ್ಗಳ ಬಗ್ಗೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಿ, ಎಲ್ಲರೂ ನೀವು ಈ ಒಂದು ಕ್ಲಾಸ್ಗಳನ್ನು ಜಾಯ್ನ್ ಆಗ್ಬೋದು. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಈ ವಿಡಿಯೋದ ಕೊನೆಯಲ್ಲಿ ನೋಡಿ. ಓಕೆ, ಹಾಗಾದರೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನೋಟಿಫಿಕೇಷನ್ ಏನು ಹೇಳುತ್ತೆ, ಯಾವ ಸಿಲೆಬಸ್ ಇದೆ, ಹಾಗೆ ಮಾರ್ಕ್ಸ್ ಎಷ್ಟು, ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಬನ್ನಿ. ಆಗಿದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು 56 ಪೋಸ್ಟ್ ಆಫ್ ಸಿವಿಲ್ ಜಡ್ಜ್. ಇದು ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಏನು ನೋಟಿಫಿಕೇಷನ್ ಆಗಿದೆ ಸಿವಿಲ್ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಎಕ್ಸಾಮಿಗೆ, ಅದರಲ್ಲಿ 56 ಪೋಸ್ಟ್ಗಳು ವೇಕೆಂಟ್ ಇವೆ. ಸೊ ಅದರಲ್ಲಿ ಈಗ ನಾವು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ, ಹಿಂದಿನ ವರ್ಷ 94 ಪೋಸ್ಟ್ಗಳಿಗೆ ಕರೆದಿದ್ರು. ಸೊ ಆ ನಿಟ್ಟಿನಲ್ಲಿ ಈ ವರ್ಷ ಸ್ವಲ್ಪ ಪೋಸ್ಟ್ಗಳು ಕಮ್ಮಿಯೇ ಇವೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ಬೋದು. ಸೊ ಅದಕ್ಕೋಸ್ಕರ ಥರೋ ಒಂದು ಪ್ರಿಪ್ರೇಷನ್ ಬೇಕಾಗತ್ತೆ. ಮತ್ತು ಈಗ ನಿಮಗೆ ಈ ವೆಕೇಷನ್ ಟೈಮ್ ಅಂತ ಏನು ಹೇಳ್ತಾರೆ, ಏಪ್ರಿಲಿಂದ ಮೇ ತನಕ, ಸೊ ಲಾಸ್ಟ್ ಡೇಟು ಮೇ 23ಕ್ಕೆ ಹೇಳಿದ್ದಾರೆ. ಸೊ ಆ ವೆಕೇಷನ್ ಡೇಟನ್ನು ಆದಷ್ಟು ಯುಟಿಲೈಸ್ ಮಾಡಿಕೊಂಡು ಓದ್ಕೊಳ್ಳಿ. ಯಾಕೆಂದರೆ ಆಮೇಲೆ ಕೂಡಲೇ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಇಟ್ಟರೆ ಆವಾಗ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕಾಂಪಿಟೇಷನ್ ಕೂಡ ಟಫ್ ಇರೋದಕ್ಕೆ ಈಗ ಪ್ರಿಲಿಮ್ಸಲ್ಲಿ ಬೇಸಿಕ್ ಮಿನಿಮಮ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಾಗುತ್ತೆ. ಆದರೆ ಆಮೇಲೆ ಹೋಗ್ತಾ ಹೋದಾಗೆ ಜಾಸ್ತಿ ಜನ ಇದ್ದ ಕೂಡಲೇ ವೈವಾದಲ್ಲಿ ಎಲ್ಲ ಆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅದ್ರ ಬಗ್ಗೆ ಈ ನೋಟಿಫಿಕೇಷನ್ ಯಾವ ಸಬ್ಜೆಕ್ಟ್, ಸಿಲೆಬಸ್ಗೆ ಯಾವುದು ಇಂಪಾರ್ಟೆಂಟ್ ಪ್ರಿಫರೆನ್ಸ್ ಕೊಡಬೇಕು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಟೋಟಲ್ ಆಗಿ 56 ವೇಕೆಂಟ್ ಪೋಸ್ಟ್ಗಳಿಗೆ ಈ ಒಂದು ಕಾಲ್ ಫಾರ್ ಮಾಡಿದೆ. ಸೊ ಜನರಲ್ ಮೆರಿಟ್ ಕ್ಯಾಟಗರಿ ವೈಸ್ ಕ್ಲಾಸಿಫಿಕೇಷನ್ ಏನಂತ ನೋಡ್ಲಿಕ್ಕೆ ಹೋದರೆ, ಇಲ್ಲಿ ನಾವು ಕಾಣ್ತಾ ಇದ್ದೇವಲ್ಲ, ಕೆಲವೊಂದು ಬ್ಯಾಕ್ಲಾಗ್ ಹುದ್ದೆಗಳು ಇವೆ. ಇಲ್ಲಿ ಯಾವ ಸ್ಟಾರ್ ಮಾರ್ಕ್ ಅಂತ ನಾವು ಕಾಣ್ತಾ ಇದ್ದೇವೆ ಅದೆಲ್ಲ ಬ್ಯಾಕ್ಲಾಗ್ ಹುದ್ದೆಗಳು. ಸೊ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಯಾವುದೇ ಬ್ಯಾಕ್ಲಾಗ್ ಇಲ್ಲ. ಆದರೆ ಟೋಟಲು 18 ಪೋಸ್ಟ್ಗಳು ನಮಗೆ ಸಿಗ್ತವೆ. ಆದರೆ ವುಮೆನ್ ಕ್ಯಾಂಡಿಡೇಟ್ಸ್, ರೂರಲ್ ಕ್ಯಾಂಡಿಡೇಟ್ಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಎಕ್ಸ್ ಸರ್ವಿಸ್ ಮೆನ್, ಹಾಗೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹಾಗೆ ಕೆಲವೊಂದು ರಿಸರ್ವೇಷನ್ಗಳಿವೆ. ಅದರಲ್ಲಿ ನಾವು ಜನರಲ್ ಮೆರಿಟಲ್ಲಿ ನೋಡ್ಲಿಕ್ಕೆ ಹೋದರೆ ಟೋಟಲ್ ಆಗಿ 18 ರಿಸರ್ವೇಷನ್ ಪೋಸ್ಟ್ಗಳು ಸಿಗ್ತವೆ. ಅದು ಅನ್ರಿಸರ್ವ್ಡ್, ಯಾವುದೇ ಕ್ಯಾಟಗರಿ ಅಲ್ಲದೆ ಇರೋರು ಕೇವಲ 6 ಪೋಸ್ಟ್ಗಳು ಮಾತ್ರ ಇವೆ. ಉಳಿದಿದ್ದು ವುಮೆನ್ ಕ್ಯಾಟಗರಿ ಹಾಗೆ ರೂರಲ್ ಕ್ಯಾಂಡಿಡೇಟ್ಸ್ ಅದರಲ್ಲಿ ಡಿವೈಡ್ ಆಗಿದೆ. ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಗೂ 2 ಇದೆ. ಹಾಗೆ ನಾವು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬಲ್ ನೋಡ್ಲಿಕ್ಕೆ ಹೋದರೆ ತುಂಬ ಪೋಸ್ಟ್ಗಳಿಲ್ಲ. ಶೆಡ್ಯೂಲ್ ಕಾಸ್ಟಲ್ಲಿ 6 ಪೋಸ್ಟ್ಗಳು ಮಾತ್ರ, ಹಾಗೆ ಶೆಡ್ಯೂಲ್ ಟ್ರೈಬ್ 1 ಪೋಸ್ಟ್ಗಳು ಮಾತ್ರ ಇದೆ. ಕ್ಯಾಟಗರಿ 1, 2, 3A, 2B, 2A, 3B ಇವೆಲ್ಲವೂ ಕೂಡ ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ತುಂಬ ಪೋಸ್ಟ್ಗಳು ಇರಲಿಲ್ಲ. ಆದರೆ ಕೆಲವೊಂದು ಬ್ಯಾಕ್ಲಾಗ್ ಹುದ್ದೆಗಳು ಕೆಲವೊಂದು ಕ್ಯಾಟಗರಿ ಇರೋದಕ್ಕೆ ನಾವು ಆ ಒಂದು ಪೋಸ್ಟ್ಗಳಿಗೆ, ಆ ಒಂದು ಕ್ಯಾಟಗರಿಗಳಿಗೆ ಜಾಸ್ತಿ ಪೋಸ್ಟ್ಗಳಿರೋ ಥರ ಕಾಣ್ತಾ ಇದೆ. ಸೊ ಓವರ್ ಆಲು ನಾವು ನೋಡ್ಲಿಕ್ಕೆ ಹೋದರೆ 37 ಪೋಸ್ಟ್ಗಳು ಆ್ಯಕ್ಚುಲಿ ವೇಕೆಂಟ್ ಇರೋದು. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿಸಿ 56 ಪೋಸ್ಟ್ಗಳು ಆಗ್ತವೆ. ಓಕೆ, ಸೊ ನೀವು ನಿಮ್ಮ ಕ್ಯಾಟಗರಿ ನೋಡಿಕೊಂಡು ಹೇಗೆ ಡಿವೈಡ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆದರೆ ಈಗ ನಾವು ಏಜ್ ಲಿಮಿಟ್ ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬಿಗೆ ಒಂದು ಕ್ಯಾಟಗರಿ, ಒಂದು ಏಜ್ ಲಿಮಿಟ್. ಆದರೆ ಜನರಲ್ ಮೆರಿಟ್ ಮತ್ತು ಉಳಿದ ಎಲ್ಲ ಕ್ಯಾಟಗರಿಗಳಿಗೆ ಸೇರಿ ಒಂದು ತರಹದ ಏಜ್ ಲಿಮಿಟ್ ಇದೆ. ಸೊ ಅದು ಯಾವುದಂತ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಫಸ್ಟ್ ನಿಮ್ಮದು ಏಜ್ ಲಿಮಿಟ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ನಂತರ ಇಂಪಾರ್ಟೆಂಟ್ ಡೇಟ್ಸ್, ಯಾವಾಗ ಲಾಸ್ಟ್ ಡೇಟ್ ಅಪ್ಲಿಕೇಶನ್ಗೆ, ಮೇ 23, ಅಂದರೆ ಸರಿಸುಮಾರು 1 ತಿಂಗಳು ಟೈಮ್ ಇದೆ ನಿಮಗೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಮಾಡಿ. ಹಾಗೆ ಪೇಮೆಂಟ್ಗೆ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, 26 ತನಕ ಇದೆ. ಆದರೆ ನಿಮಗೆ ಏಜ್ ಯಾವಾಗ ನೋಡ್ತಾರೆ, ಆ್ಯಸ್ ಆನ್ ದಿ ಲಾಸ್ಟ್ ಡೇಟ್ ಆಫ್ ದಿ ಅಪ್ಲಿಕೇಶನ್, ಈ ಡೇಟ್ ಇಟ್ಕೊಂಡು ನಿಮಗೆ ಏಜ್ ಎಷ್ಟಾಗಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ, ನಿಮಗೆ 35 ವರ್ಷ ಆಗಿದೆಯಾ, 38 ವರ್ಷ ಆಗಿದೆಯಾ. ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಗಳಿಗೆ ಕೂಡ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಕೆಲವೊಂದು ಕ್ಯಾಟಗರಿ ವೈಸ್ SC ST ಅಥವಾ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗಳಿಗೆ ಆ ರಿಕ್ರೂಟ್ಮೆಂಟ್ ಮುಖಾಂತರ ಹೋಗೋರಿಗೆ ಅಲ್ಲೂ ಕೂಡ ಸ್ವಲ್ಪ ಏಜ್ ರಿಲ್ಯಾಕ್ಸನ್ನ ನಾವು ಕಾಣ್ಬೋದು. ನೋಡಿ ಎಲಿಜಿಬಿಲಿಟಿ ಹೇಗೆ ಬರುತ್ತೆ. ಎಲಿಜಿಬಿಲಿಟಿ ಎರಡು ಥರ ನಾವು ನೋಡ್ಬೋದು. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ
ಈಗ ಯಾವ ಹುದ್ದೆಯಲ್ಲಿ ಇಲ್ಲದೆ ಡೈರೆಕ್ಟಾಗಿ ನೀವು ಆನ್ ದಿ ಬೇಸಿಸ್ ಆಫ್ ನಿಮ್ಮ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಪ್ರಕಾರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುವಂಥದ್ದು ಎಕ್ಸಾಮ್ ಬರೆದು. ಇನ್ ಸರ್ವಿಸ್ ಅಂದರೆ ಆಲ್ರೆಡಿ ಕೆಲವೊಂದು ಈಗ ಹೈಕೋರ್ಟ್ ಅದರಲ್ಲಿ ಜುಡಿಷರಿಯಲ್ಲಿರುವಂತಹ ಅಥವಾ ಡಿಸ್ಟ್ರಿಕ್ಟ್ ಜುಡಿಷರಿ ಇರುವಂತಹ ಅಥವಾ APP AGP ಆ ಪೋಸ್ಟ್ಗಳಿರುವಂಥವರು ಅವರು ಕೂಡ ಈ ಜಡ್ಜ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ಹೇಳುವಂಥದ್ದು. ಆದರೆ ಇನ್ನೊಂದು ರಿಕ್ವೈರ್ಮೆಂಟ್ ಅಂದರೆ ಲಾ ಪಾಸ್ ಆಗಿರಬೇಕು. ಸೊ ಅದು ಏನಂತ ನಾವು ಈಗ ನಾನು ರಫ್ ಆಗಿ ಹೇಳಿದೆ, ಹಾಗೆ ಡೀಟೇಲ್ ಆಗಿ ನೋಡೋಣ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಏನೇನು ಕ್ವಾಲಿಫಿಕೇಷನ್ಸ್ ಬೇಕು? ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಅ ಡಿಗ್ರಿ ಇನ್ ಲಾ ಗ್ರಾಂಟೆಡ್ ಬೈ ಅ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ. ಅಂದರೆ ನೀವು ಯಾವುದೇ ಕಾಲೇಜಲ್ಲಿ LLB ಡಿಗ್ರಿ ಇದ್ದರೆ ಸಾಕಾಗತ್ತೆ. ಅದ್ರ ಜೊತೆಗೆ ಅಡ್ವೊಕೇಟ್ ಆಗಿ ಎನ್ರೋಲ್ ಆಗಿರಬೇಕು. ಸೊ ನೀವು ಇಲ್ಲಿ ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಅಥವಾ ಬೇರೆ ಎಲ್ಲಿಯಾದರೂ ಎನ್ರೋಲ್ ಆಗಿರಬೇಕು ಅಡ್ವೊಕೇಟ್ ಆಗಿ. ಓಕೆ, ಅದ್ರ ಜೊತೆಗೆ ನೋಡಿ ಯಾವ ಡೇಟಿಗೆ ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ಆನ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ದಿ ರಿಸೀಟ್ ಆಫ್ ಅಪ್ಲಿಕೇಶನ್ಸ್ ಅಂದರೆ 23/5 ಅಂತ ಹೇಳಿದ್ದಾರೆ. ಸೊ ಆ ದಿನಕ್ಕೆ ನಿಮಗೆ 38 ವರ್ಷ ಪಾಸ್ ಆಗಿರಬಾರ್ದು. ಅಂದರೆ SC ST ಕ್ಯಾಟಗರಿಗೆ 38 ವರ್ಷ ಲಿಮಿಟ್. ಹಾಗೆ ಬೇರೆ ಜನರಲ್ ಮೆರಿಟ್ ಮತ್ತು ಅದರ್ ಕ್ಯಾಟಗರೀಸ್ ಯಾವುದಾದ್ರು ಉಳಿದ ಕ್ಯಾಟಗರೀಸ್ ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ 35 ವರ್ಷ ಲಿಮಿಟ್ ಇದೆ. ಸೊ ಇದನ್ನೊಂದು ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವು ಯಾವುದೇ ಕ್ಯಾಟಗರಿ ಇರಲಿ ನಿಮಗೆ +3 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಸಿಗತ್ತೆ. ಓಕೆ, ಸೊ ಇದು ಒಂದು ಮುಖ್ಯವಾದ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏಜ್ ವೈಸ್. ಇನ್ನು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ ಆಫ್ಕೋರ್ಸ್ ಯಾರ್ಯಾರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂತ ಕನ್ಸಿಡರ್ ಆಗ್ತಾರೆ ಅಂದರೆ ಆಲ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ವರ್ಕಿಂಗ್ ಇನ್ ದಿ ಹೈಕೋರ್ಟ್. ಯಾರು ಹೈಕೋರ್ಟಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಡಿಸ್ಟ್ರಿಕ್ಟ್ ಜುಡಿಷರಿಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ ಆ ಒಂದು ಲಾ ಡಿಗ್ರಿ ಇದ್ದರೆ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಅಂತ ಏನು ಕೇಳಿದ್ದಾರೆ, ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಲಾ, ಈ ಒಂದು LLB ಗ್ರ್ಯಾಜುಯೇಟ್ ಆಗಿರಬೇಕು. ಇದ್ರ ಜೊತೆಗೆ APP AGP who are working in the Department of Prosecutions and Government Litigation are also eligible to apply for the post of civil judges. ಸೊ ಇವರು ಕೂಡ ಎಲಿಜಿಬಿಲಿಟಿ ಇದೆ. ಓಕೆ, ಇದರಲ್ಲಿ ಏಜ್ ಲಿಮಿಟ್ ಎಷ್ಟು ಅಂದರೆ ನೋಡಿ, ಆ್ಯಸ್ ಇನ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ದಿ ರಿಸಿಟ್ ಆಫ್ ಅಪ್ಲಿಕೇಶನ್ಸ್ ಇದು ಕೂಡ 23/5 ಲಾಸ್ಟ್. ಈ ದಿನಕ್ಕೆ SC ST ಆಗಿದ್ದರೆ 43 ಇಯರ್ಸ್, ಅದರ್ಸ್ ಅಥವಾ ಜನರಲ್ ಮೆರಿಟ್ ಇದು 40 ಇಯರ್ಸ್ ಏಜ್ ಲಿಮಿಟ್ ಟೈಮ್ ಲಿಮಿಟ್ ಇದೆ. ಓಕೆ, ಸೊ ಇದನ್ನು ಒಂದು ಚೆಕ್ ಮಾಡ್ಕೊಳ್ಳಿ ನೀವು ಈ ಒಂದು ಟೈಮ್ ಲಿಮಿಟ್ ಏಜ್ ಲಿಮಿಟಲ್ಲಿ ಬರ್ತೀರಾ ಅಂತ. ಸೊ ಇದು ಎಲಿಜಿಬಿಲಿಟಿ ಬಗ್ಗೆ. ಆದರೆ ಯಾರೇ ಆದರೂ ಯಾವ ಡಿಪಾರ್ಟ್ಮೆಂಟಲ್ಲಿದ್ದರೂ LLB ಗ್ರ್ಯಾಜುಯೇಟ್ ಆಗಿರಬೇಕು. ಇನ್ನು ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಹೇಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಆಗುವಂಥದ್ದು. 3 ಎಕ್ಸಾಮ್ ಇರುತ್ತೆ. ಅದು ಪ್ರಿಲಿಮಿನರಿ ಸ್ಟೇಜು, ಮೇನ್ಸ್ ಎಕ್ಸಾಮ್ಸ್ ಮತ್ತು ವೈವಾ. ಸೊ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮು ಅದು ನಿಮ್ಮ ಮೇನ್ಸ್ ಎಕ್ಸಾಮ್ಸ್ಗೆ ಒಂದು ಯಾರು ಎಲಿಜಿಬಲ್ ಆಗ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ. ಆದರೆ ಫೈನಲ್ ಆಗಿ ನಿಮಗೆ ಬರುವಂಥದ್ದು ಯಾವ ಬೇಸಿಸ್ ಮೇಲೆ ನಿಮಗೆ ಕೌಂಟ್ ಆಗುತ್ತೆ, ನೀವು ಸೆಲೆಕ್ಷನ್ ಆಗ್ತೀರಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನಾವು ಕಾಣ್ತಿರ್ಬೋದು ನೋಡಿ, ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ಆಗ್ರಿಗೇಟ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದು ಯಾವುದು, ಮೇನ್ ಎಕ್ಸಾಮ್ ಪ್ಲಸ್ ವೈವಾ ಮಾರ್ಕ್ಸ್ ಸೇರಿಸಿ ಅದರದ್ದು ಅಗ್ರಿಗೇಟ್ ಮಾಡಿ ಅದರಲ್ಲಿ ನೀವು ಎಷ್ಟು ಆ ಮೆರಿಟ್ ಲಿಸ್ಟಲ್ಲಿ ಬರ್ತೀರಾ ಅಲ್ವ ಅಂತ ನೋಡುವಂಥದ್ದು. ಸೊ ಪ್ರಿಲಿಮಿನರಿ ಎಕ್ಸಾಮ್ ಯಾವುದಕ್ಕೆ, ಪ್ರಿಲಿಮಿನರಿ ಎಕ್ಸಾಮು ಕೇವಲ ನಿಮ್ಮ ಒಂದು ಮೇನ್ಸ್ ಎಕ್ಸಾಮ್ಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ, ಆ ಮೇನ್ ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅಲ್ವ ಅಂತ ನೋಡಲಿಕ್ಕೆ. ಸೊ ಅದಕ್ಕೋಸ್ಕರ ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡಬೇಕು ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ಗೆ. ಸೊ ಟೈಮ್ ಲಿಮಿಟ್ ಇದೆಯೋ ಅಲ್ವ ಅದಕ್ಕೆ ಹೇಳುವಂಥದ್ದು, ಸ್ವಲ್ಪ ಮೊದಲಿಂದ ಪ್ರಿಪೇರ್ ಮಾಡ್ತಾ ಇದ್ದರೆ ಒಳ್ಳೆಯದು. ಒಂದೇ ಸಲ 5-6 ತಾಸು 10 ತಾಸು ಓದಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ಯಾವಾಗಲಿಂದ ಸ್ಟಡಿ ಮಾಡ್ತಾ ಇದ್ರೂ ಸಹ ಒಟ್ಟೊಟ್ಟಿಗೆ ಆ ಒಂದು ಪ್ರಿನ್ಸಿಪಲ್ಗಳನ್ನ ಓದ್ತಾ ಹೋದರೆ ಒಳ್ಳೆಯದಂತ ಸಜೆಸ್ಟ್ ಮಾಡುವಂಥದ್ದು ಯಾವಾಗಲೂ. ಆದರೆ ಇಂತಿಷ್ಟೇ ಟೈಮ್ ಅಂತ ಇಲ್ಲ, 1 ತಿಂಗಳಲ್ಲೂ ಮಾಡ್ಬೋದು, 3 ತಿಂಗಳಲ್ಲೂ ಓದ್ಕೊಳ್ಬೋದು. ನಿಮ್ಮ ಒಂದು ಆ ಒಂದು ಕಾನ್ಸಂಟ್ರೇಷನ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಹೇಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅಂದರೆ ನೋಡಿ, ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಆಬ್ಜೆಕ್ಟಿವ್ ಕ್ವಶನ್ಸ್. ಎಷ್ಟು ಮಾರ್ಕ್ಸಿಗೆ, 100 ಮಾರ್ಕ್ಸ್ ಆಯಿತಾ. ಯಾವ್ಯಾವ ಸಿಲೆಬಸ್ಸಿಂದ ಬರುತ್ತೆ ಕ್ವಶನ್ಗಳು ಅಂತ ನೋಡಿ. ಪಾರ್ಟ್ ಎ ಇದು ಯಾವಾಗಲೂ ಯಾವುದು, ಜನರಲ್ ಆಗಿ ಸಿವಿಲ್ ಲಾ ಅಂತ ನಾವು ಹೇಳ್ಬೋದು. ಸಿವಿಲ್ಗೆ ಸಂಬಂಧಪಟ್ಟ ಲಾಸ್ಗಳು ಏನೇನಿವೆ, CPC ವೆರಿ ಇಂಪಾರ್ಟೆಂಟು, ಇದು ಮೇನ್ಸ್ ಎಕ್ಸಾಮ್ಸ್ಗೆ ಇದೆ. ಹಾಗೆ ಬೇರೆ ಯಾವುದು ಎಲ್ಲ ಮೈನರ್ ಲಾಸ್ ಅಂತ ಹೇಳ್ಬೋದು. ಇದು ಲೋಕಲ್ ಲಾ, ಕರ್ನಾಟಕ ರೆಂಟ್ ಆ್ಯಕ್ಟ್ ಲೋಕಲ್ ಲಾ.
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ಹೇಳಿರ್ತಾರೆ, ಅದು ಸ್ವಲ್ಪ ಓದ್ಕೊಳ್ಬೇಕಾಗತ್ತೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಮತ್ತು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಎಲ್ಲವೂ ಕೂಡ ಮೈನರ್ ಲಾಸ್. ಆದರೆ ತುಂಬ ಒಂದು ಪ್ರಿನ್ಸಿಪಲ್ಸ್ಗಳಿರೋದ್ರಿಂದ ಸ್ವಲ್ಪ ಅವಕ್ಕೂ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು. ಆದರೆ ಮೇನ್ ಕಾನ್ಸಂಟ್ರೇಷನ್ ನಮ್ಮದು CPC ಮೇಲೆ, ಮತ್ತು ಅದಾದ ನಂತರ CRPC ಬರುತ್ತೆ, ಕ್ರಿಮಿನಲ್ ಲಾ. ಅದು ಹೇಳ್ತಾನೆ ನೋಡಿ. ಇದು ಪಾರ್ಟ್ B ಅಂತ ಏನಿದೆ ಅದು ಕ್ರಿಮಿನಲ್ ಲಾ. ಇದರಲ್ಲಿ 3 ಆ್ಯಕ್ಟ್ಗಳು ಯಾವುದಿದೆ ತುಂಬ ಇಂಪಾರ್ಟೆಂಟು. ಸೊ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರು ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ಓದ್ಕೊಳ್ಬೇಕು, ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ಓದ್ಕೊಳ್ಬೇಕಾಗತ್ತೆ. ಇಂಡಿಯನ್ ಪೆನಲ್ ಕೋಡ್ ನಮಗೆ ಸೆಕ್ಷನ್ಸ್, ಅದರದ್ದು ಒಫೆನ್ಸ್, ಯಾವ ಪನಿಷಬಲ್ ಒಫೆನ್ಸ್ ಅದೆಲ್ಲ ಗೊತ್ತಿರಬೇಕಾಗಿರುತ್ತೆ. ಸೊ ಡೈರೆಕ್ಟಾಗಿ ಯಾವುದಾದ್ರೂ ಇಂಡೈರೆಕ್ಟಾಗಿ ನಮ್ಮ ಜಜ್ಮೆಂಟ್ ರೈಟಿಂಗ್ ಪೇಪರ್ಗೆ ಇಂಡಿಯನ್ ಪೆನಲ್ ಕೋಡ್ ಓದ್ಕೊಂಡಿರಲೇಬೇಕು. ಸೊ ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ CPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಇಂಡಿಯನ್ ಪೆನಲ್ ಕೋಡು ತುಂಬ ಮುಖ್ಯವಾದ ಒಂದು ಆ್ಯಕ್ಟ್ಗಳು. ಫಸ್ಟ್ ಈ ಆ್ಯಕ್ಟ್ಗಳನ್ನು ಓದಿ ಮುಗಿಸ್ಕೊಂಡು ಬಿಡಬೇಕು. ಪಾರ್ಟ್ C ಯಾವುದು ಜನರಲ್ ನಾಲೆಜು. ಈಗ ಟೆಸ್ಟ್ ಆಫ್ ರೀಸನಿಂಗು, ಮೆಂಟಲ್ ಎಬಿಲಿಟಿ, ಲೀಗಲ್ GK ಮತ್ತು ಜನರಲ್ ಕರೆಂಟ್ ಅಫೇರ್ಸ್, ಲೀಗಲ್ಗೆ ಸಂಬಂಧಪಟ್ಟಾಗೆ ರೀಸೆಂಟಾಗಿ ಯಾವ ಜಜ್ಮೆಂಟ್ ಆಯಿತು, ಯಾವ ಅಮೆಂಡ್ಮೆಂಟ್ ಆಯಿತು, ಆ ಒಂದು ಅಮೆಂಡ್ಮೆಂಟಿಂದ ಎಫೆಕ್ಟ್ ಏನಾಯಿತು, ಅಥವಾ ಯಾವ ಕೇಸ್ ಓವರ್ ರೂಲ್ ಮಾಡಿತು, ಯಾವ ಕೇಸನ್ನು ಅಫರ್ಮ್ ಆಯಿತು, ಈ ಥರ ಎಲ್ಲ ಅದ್ರದ್ದು ಎಫೆಕ್ಟ್ ಏನು ಓವರ್ ಆಲ್ ಸೊಸೈಟಿ ಮೇಲೆ, ಆ ಒಂದು ವಿಷಯ ನಮಗೆ ಗೊತ್ತಿರಬೇಕು. ಹಾಗೆ ಲೀಗಲಿ ಈಗ ಚೀಫ್ ಜಸ್ಟಿಸ್ ಯಾರು, ಕರ್ನಾಟಕ ಚೀಫ್ ಜಸ್ಟಿಸ್ ಯಾರು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಯಾರು, ಅಥವಾ ಆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವಕೀಲರ ಬಗ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಹೊಸ ಕಾನೂನು ಬಂದಿದೆಯಾ, ಅಥವಾ ಯಾವುದಾದ್ರು ಕಾಂಟ್ರವರ್ಸಿ ಆಗಿದೆಯಾ, ಆ ಕಾಂಟ್ರವರ್ಸಿಯಿಂದ ಹೊಸ ಆ್ಯಕ್ಟ್ ಆಯಿತಾ, ಹೊಸ ಬಿಲ್ ಪಾಸ್ ಆಯಿತಾ, ಈ ಥರ ಎಲ್ಲ ನಾವು ನೋಡ್ಕೊಂಡಿರಬೇಕು. ಇನ್ನು ಮೇನ್ಸ್ ರಿಟರ್ನ್ ಎಕ್ಸಾಮ್ಸ್ಗೆ ನೋಡ್ಲಿಕ್ಕೆ ಹೋದರೆ ಇದರಲ್ಲಿ 4 ಪೇಪರ್ಗಳು ಇರ್ತವೆ ನೋಡಿ. ಇಲ್ಲಿ ಲಾ ಪೇಪರ್ 1, 2, 3 ಮತ್ತು ಒಂದು ಟ್ರಾನ್ಸ್ಲೇಷನ್ ಪೇಪರ್. ಇದರಲ್ಲಿ 1 ಟ್ರಾನ್ಸ್ಲೇಷನ್ ಪೇಪರು. ದಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಟ್ರಾನ್ಸ್ಲೇಟ್ ಪ್ಯಾಸೇಜಸ್ ಇನ್ ಇಂಗ್ಲೀಷ್ ಟು ಕನ್ನಡ ಆ್ಯಂಡ್ ಕನ್ನಡ ಟು ಇಂಗ್ಲೀಷ್. ಅಂದರೆ ಈಗ ಇಂಗ್ಲೀಷ್ ಟು ಕನ್ನಡ ಮಾಡಲಿಕ್ಕೆ ಒಂದು ಭಾಗ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಇನ್ನೊಂದು ಭಾಗ ಇರುತ್ತೆ. ಸೊ ಪ್ರತಿ ಇದರಲ್ಲೂ ನಿಮಗೆ 3 ಪ್ಯಾರಾಗ್ರಾಫ್ ಕೊಡ್ತಾರೆ. ಒಂದು ಡೆಪೋಸಿಷನ್ಸ್ ಅಂದರೆ ಎವಿಡೆನ್ಸ್ ರೆಕಾರ್ಡ್ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಡೆಪೋಸಿಷನ್ಗಳು. ಇನ್ನು ಜಜ್ಮೆಂಟ್ಸ್ಗಳು, ಸುಪ್ರೀಂ ಕೋರ್ಟ್ ಅಥವಾ ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್ಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಇನ್ನೊಂದು ಡಾಕ್ಯುಮೆಂಟ್ಸ್, ಈಗ ಸೇಲ್ ಡೀಡ್, ಗಿಫ್ಟ್ ಡೀಡ್, ಪವರ್ ಆಫ್ ಅಟಾರ್ನಿ, ಆ ಥರ ಎಲ್ಲ ಏನು ಡೀಡ್ಸ್ ಇರುತ್ತೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಸೊ ಇದು ಇಂಗ್ಲೀಷಲ್ಲಿ ಕೊಡ್ತಾರೆ. ಇನ್ನು ಈ ಭಾಗದಲ್ಲಿ ಈ 3ಗಳನ್ನು ಕನ್ನಡದಲ್ಲಿ ಕೊಡ್ತಾರೆ. ಸೊ ಟೋಟಲ್ ಆಗಿ ನಿಮಗೆ 6 ಪ್ಯಾಸೇಜಸ್ಗಳು ಸಿಗ್ತವೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಸೊ ಕ್ವಿಕ್ ಇರಬೇಕಾಗತ್ತೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಒಂದೊಂದು ಪ್ಯಾಸೇಜನ್ನು ಅರ್ಧ ಗಂಟೆ ಒಳಗೆ ಟ್ರಾನ್ಸ್ಲೇಷನ್ ಮಾಡಿ ಅದು ಬರೆದು ನೀವು ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ಗೆ ಹೋಗಲಿಕ್ಕೆ ಕ್ವಿಕ್ ಆಗಿರಬೇಕು. ಇನ್ನು ಲಾ ಪೇಪರ್ 1 ಇದರಲ್ಲಿ ಏನು ನಾವು ನೋಡ್ತಾ ಇರುವಂಥದ್ದು, ಇದು ಈಗ ಪ್ರಿನ್ಸಿಪಲ್ ಬೇಸ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಹೇಳ್ತೇವಲ್ಲ, 2 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ ಕ್ವಶನ್ನು, ಈ ಥರ ಕ್ವಶನ್ಗಳನ್ನು ನಾವು ಕಾಣುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್ ಅಂತ, ಹಾಗೆ ವಾಟ್ ಈಸ್ ಡಿಕ್ರಿ ಅಂತ ಕೇಳೋ ಬದಲು ಡೀಮ್ಡ್ ಡಿಕ್ರಿದ ಎಕ್ಸಾಂಪಲ್ಸ್ ಕೊಡಿ, ಅಥವಾ ಎಕ್ಸಾಂಪಲ್ ಕೊಟ್ಟು ಇದು ಯಾವ ಪ್ರಾವಿಷನಲ್ಲಿ ಬರುತ್ತೆ, ಇದು ಯಾಕೆ ಡೀಮ್ಡ್ ಡಿಕ್ರಿ ಹೌದು, ಯಾಕೆ ಡೀಮ್ಡ್ ಡಿಕ್ರಿ ಅಲ್ಲ, ಅಥವಾ ಕಂಪ್ಲೇಂಟ್ ಅಂದರೆ ಏನು, ಪೊಲೀಸ್ ರಿಪೋರ್ಟ್ ವಾಟ್ ಈಸ್ ಡೀಮ್ಡ್ ಕಂಪ್ಲೇಂಟ್, ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಅಥವಾ ಡಿಸ್ಟಿಂಗ್ವಿಷ್ ಬಿಟ್ವೀನ್, ಅಥವಾ ಯಾವುದಾದ್ರು ಪ್ರಿನ್ಸಿಪಲ್ ಕೊಟ್ಟು ಮೈನರ್ ಕೇಸಲ್ಲಿ ಹೇಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಅಥವಾ ರೆಪ್ರೆಸೆಂಟೇಟಿವ್ ಸೂಟ್ಸಲ್ಲಿ ಹೇಗೆ ವಿಡ್ರಾ ಮಾಡ್ಕೊಳ್ಬೇಕು, ಅದಕ್ಕೆ ಲೀವ್ ಆಫ್ ದಿ ಕೋರ್ಟ್ ಬೇಕಾ, ನೋಟಿಸ್ ಬೇಕಾ, ಈ ಥರ ಎಲ್ಲ ಆ ಪ್ರಿನ್ಸಿಪಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳೋದಂದರೆ ಕೇರಳ ಎಕ್ಸಾಮಿನೇಷನ್ಸ್ ಏನು ಕ್ವಶನ್ ಪೇಪರ್ ಸಿಗುತ್ತೆ ಮೇನ್ಸ್ ಎಕ್ಸಾಮ್ಸ್, ಅದು ಕೂಡ ತುಂಬ ಒಂದು ಈ ಥರ ನಮಗೆ ಕ್ವಿಕ್ಕಾಗಿ ರೆಫರೆನ್ಸ್ ಮಾಡುವಂಥ ಕ್ವಶನ್ಸ್ಗಳವು. ಆದಷ್ಟು ಅವುಗಳನ್ನು ರೆಫರ್ ಮಾಡಿದರೆ ಕರ್ನಾಟಕ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಕೇರಳ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ದು ಎಲ್ಲ ಕ್ವಶನ್ ಪೇಪರ್ಸು, ಅದ್ರದ್ದು ಆನ್ಸರ್ ಕೀಸ್ ಎಲ್ಲದೂ ಅವರ ರಿಕ್ರೂಟ್ಮೆಂಟ್ ಹೈಕೋರ್ಟ್ ಆಫ್ ಕೇರಳ ರಿಕ್ರೂಟ್ಮೆಂಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಆದಷ್ಟು ಅದನ್ನು ರೆಫರ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಎಲ್ಲದೂ ಒಂದು ಬುಕ್ಲೆಟ್ ಥರ ಮಾಡಿಕೊಂಡು ಆದಷ್ಟು ಆ ಕ್ವಶನ್ಸ್ಗಳನ್ನು ಓದ್ತಾ ಹೋಗಿ. ಹಾಗೆ ಕರ್ನಾಟಕದ್ದು ಅದೇ ರೀತಿಯಲ್ಲಿ ಮಾಡಿ ಕ್ವಶನ್ಗಳು ಓದ್ತಾ ಅಲ್ಲೇ ಆ ಪ್ರಾವಿಷನ್ ಯಾವುದಂತ ಬರ್ಕೊಂಡು ಅದನ್ನು ಆದಷ್ಟು ರಿವೈಸ್ ಮಾಡ್ತಾ ಹೋದರೆ ಮೇನ್ಸ್ ಎಕ್ಸಾಮ್ಸ್ಗೆ ಸುಲಭ ಆಗುತ್ತೆ. ಇನ್ನು ಲಾ ಪೇಪರ್ 2 ಮತ್ತು 3 ಇದು ಏನು, ಇದು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಇದು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್. ಇದು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗಲ್ಲಿ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ಏನು ಹೇಳ್ತೇವೆ, ಇಶ್ಯೂಸ್ಗಳನ್ನು ಫ್ರೇಮ್ ಮಾಡಬೇಕು, ಹಾಗೆ ಜಡ್ಜ್ಮೆಂಟ್ಗಳನ್ನು ಬರೀಬೇಕು. ಸೊ ಅದನ್ನು ಡಿವೈಡ್ ಮಾಡಿರ್ತಾರೆ. ಜಡ್ಜ್ಮೆಂಟ್ಗಳಿಗೆ ಒಂದು 70 ರಿಂದ 80 ಮಾರ್ಕ್ಸ್ ಬರೆಯುವಂಥ ಒಂದು
ಪಾಸಿಬಿಲಿಟಿ ಇರುತ್ತೆ. ಸೊ ಅದು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಸೊ ಈ 2 ಪೇಪರ್ಗಳಿಗೆ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ ಒಫೆನ್ಸಸ್ ಗೊತ್ತಿರಬೇಕು, ಸೆಕ್ಷನ್ಸ್ಗಳು ಗೊತ್ತಿರಬೇಕು, ಹಾಗೆ ಎವಿಡೆನ್ಸ್ ಆ್ಯಕ್ಟದು ಎವಿಡೆನ್ಸ್ ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು, ರೆಲೆವೆಂಟ್ ಫ್ಯಾಕ್ಟ್ ಅಂದ್ರೇನು, ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೇನು, ಹಾಗೆ ಬೇರೆ 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 ಡಾಕ್ಯುಮೆಂಟ್ಸು, ವಿಟ್ನೆಸ್ಗಳದ್ದು ಎವಿಡೆನ್ಷಿಯರಿ ವ್ಯಾಲ್ಯೂ ಗೊತ್ತಿರಬೇಕು. ಸೊ ಅಷ್ಟು ಗೊತ್ತಾದರೆ ನಿಮಗೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಲಾ ಪೇಪರ್ 2 ಮತ್ತು ಲಾ ಪೇಪರ್ 3ಯಲ್ಲಿ. ಅದಕ್ಕೋಸ್ಕರ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ಸ್ ಜಾಸ್ತಿ ಓದ್ತಾ ಹೋಗಬೇಕು. ಇದನ್ನು ತುಂಬ ಜನ ಕೇಳ್ತೀರಿ ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದಾ ಅಂತ. ಸೊ ಅದಕ್ಕೋಸ್ಕರ ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ, ಅದಕ್ಕಿಂತ ಮೊದಲು ವೈವಾದಲ್ಲಿ ಏನು ಕೇಳ್ತಾರೆ ನೋಡೋಣ. ಇದು ಕೂಡ 100 ಮಾರ್ಕ್ಸಿಗೆ ವೈವಾ ಇರುವಂಥದ್ದು. ದಿ ಕ್ಯಾಂಡಿಡೇಟ್ಸ್ ಜನರಲ್ ನಾಲೆಜ್, ಗ್ರಾಸ್ಪ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲಾ ಆ್ಯಂಡ್ ಸೂಟಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಸಿವಿಲ್ ಜಡ್ಜ್ ಶಾಲ್ ಬಿ ಟೆಸ್ಟೆಡ್. ಓವರ್ಲಾಗಿ ನಿಮ್ಮ ವ್ಯಕ್ತಿತ್ವ ಹೇಗೆ, ನೀವು ಎಷ್ಟು ಕಾನ್ಫಿಡೆಂಟ್ ಇರ್ತೀರಿ, ಹೇಗೆ ನಿಮ್ಮ ಮ್ಯಾನರಿಸಮ್ ಏನು, ಕೇವಲ ನಮ್ಮ ನಾಲೆಜ್ ಅಷ್ಟೇ ಅಲ್ಲ, ನೀವು ಹೇಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಓವರಾಲ್ ನಿಮ್ಮ ಪರ್ಸ್ನಾಲಿಟಿ ಅದರಲ್ಲಿ ಚೆಕ್ ಮಾಡ್ತಾರೆ. ನಿಮ್ಮ ಲಾಗೆ ಸಂಬಂಧಪಟ್ಟಾಗೆ ನಿಮ್ಮದು ಎಷ್ಟು ನಾಲೆಜ್ ಇದೆ, ಅದನ್ನು ಹೇಗೆ ನೀವು ಅಪ್ಲೈ ಮಾಡ್ತೀರಿ ಕೂಡಲೇ, ಅದ್ರ ಸೂಟಬಲ್, ನೀವು ಆ ಒಂದು ಪೋಸ್ಟಿಗೆ ಸೂಟಬಲ್ ಹೌದಾ ಅಲ್ವಾ ಅಂತ ಅದೆಲ್ಲವೂ ಕೂಡ ಈ ವೈವಾದಲ್ಲಿ ಟೆಸ್ಟ್ ಮಾಡ್ತಾರೆ. ಅದು 100 ಮಾರ್ಕ್ಸ್ಗೆ ಇರುವಂಥದ್ದು. ಸೊ ಫೈನಲ್ ಮಾರ್ಕ್ಸ್ ಹೇಗೆ ಕೌಂಟ್ ಆಗುತ್ತೆ, ನಿಮ್ಮ ಮೇನ್ಸ್ ಎಕ್ಸಾಮ್ಸ್ 400 ಮಾರ್ಕ್ಸು ಪ್ಲಸ್ ಈ ವೈವಾ 100 ಮಾರ್ಕ್ಸ್, ಇದನ್ನು ಸೇರಿಸಿ ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ, ಅದರದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ನೋಡಿಕೊಂಡು ನೀವು ಆ ಮೆರಿಟ್ ಲಿಸ್ಟಲ್ಲಿ ಬರ್ತೀರಾ ಅಂತ ಮಾಡುವಂಥದ್ದು ಈ ಸಲ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಕಂಪ್ಯೂಟರ್ ಟೆಸ್ಟ್ ಅಂತಲೂ ಇರುತ್ತೆ, ಅದು 25 ಮಾರ್ಕ್ಸಿಗೆ. ಆದರೆ ಇದು ಕೌಂಟ್ ಆಗೋದು, ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ನಿಮ್ಮ ಈ ಅಗ್ರಿಗೇಟ್ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ ಫೈನಲ್ ಮೆರಿಟ್ ಲಿಸ್ಟಿಗೆ, ಅದಕ್ಕೆ ಈ ಕಂಪ್ಯೂಟರ್ ಟೆಸ್ಟ್ ಕನ್ಸಿಡರ್ ಆಗೋದಿಲ್ಲ. ಆದರೆ ನಿಮ್ಮ ಕಂಪ್ಯೂಟರ್ ನಾಲೆಜ್ ಸರಿ ಉಂಟಾ ಇಲ್ವಾ, ಎಷ್ಟು ನಿಮಗೆ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ಬರುತ್ತೆ, ಅದ್ರ ಬಗ್ಗೆ ಈ ಕಂಪ್ಯೂಟರ್ ಟೆಸ್ಟ್ಗಳನ್ನು ಮಾಡ್ತಾರೆ. ಸೂಟಬಿಲಿಟಿ ಇನ್ನು ನೋಡಿ, ರಿಗಾರ್ಡಿಂಗ್ ಬಿ ಆ್ಯಂಡ್ ಸಿ, ಸಚ್ ಆಫ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಡಿಸೈರ್ ಟು ಆನ್ಸರ್ ಇನ್ ಕನ್ನಡ ಮೇ ಡೂ ಸೋ. ಅಂದರೆ ಬಿ ಮತ್ತು ಸಿ ಅಂತ ಯಾವುದಿದೆ, ಬಿ ಅಂದರೆ ಯಾವುದು ಮೇನ್ ರಿಟರ್ನ್ ಎಕ್ಸಾಮಿನೇಷನ್, ಮತ್ತು ಸಿ ಅಂದರೆ ವೈವಾ ವೋಸ್. ಮೇನ್ ಎಕ್ಸಾಮಲ್ಲಿ ಹಾಗೆ ವೈವಾ ಎಕ್ಸಾಮಲ್ಲಿ ಯಾರು ಕ್ಯಾಂಡಿಡೇಟ್ಸು ಕನ್ನಡದಲ್ಲಿ ಉತ್ತರ ಕೊಡಲಿಕ್ಕೆ ಇಚ್ಛೆ ಪಡ್ತಾರೋ ಅವರು ಕನ್ನಡದಲ್ಲಿ ಕೊಡ್ಬೋದು ಅಂತ ಇದರಲ್ಲಿ ಹೇಳಿದ್ದಾರೆ. ಓಕೆ, ಪ್ರಿಲಿಮ್ ಎಕ್ಸಾಮ್ಗೆ ಯಾಕೆ ಹೇಳಿಲ್ಲ, ಪ್ರಿಲಿಮ್ ಎಕ್ಸಾಮ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲ, ಕನ್ನಡದಲ್ಲೂ ಅದರಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿರ್ತಾರೆ. ಸೊ ನೀವು ಅದು ಆನ್ಸರ್ ಟಿಕ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಇದರಲ್ಲಿ. ಆದರೆ ಮೇನ್ ಎಕ್ಸಾಮಲ್ಲಿ ಈಗ ಟ್ರಾನ್ಸ್ಲೇಷನ್ ಪೇಪರು ಯಾವ ಭಾಷೆಯಲ್ಲಿ ಇರುತ್ತೆ ಆ ಭಾಷೆಯಲ್ಲೇ ಟ್ರಾನ್ಸ್ಲೇಷನ್ ಮಾಡಬೇಕು, ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಷ್ಟೇ. ಆದರೆ ಉಳಿದ ಪೇಪರ್ಸ್ಗಳು ಯಾವುದಿದೆ ಅದೆಲ್ಲವೂ ಕೂಡ ನೀವು ಕನ್ನಡದಲ್ಲಿ ಸರಿಯಾಗಿ ಆ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡಿಕೊಂಡು ಅದೇ ಶಬ್ದಗಳನ್ನು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಕ್ಲಿಯರ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮೇನ್ಸ್ ರಿಟರ್ನ್ ಎಕ್ಸಾಮಿನೇಷನ್. ಹಾಗೆ ವೈವಾದಲ್ಲೂ ಕೂಡ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಿ ಅಂದರೆ ವೈವಾ ವೋಸ್. ಇದು ಡೈರೆಕ್ಟ್ ನೋಟಿಫಿಕೇಷನ್ದು ಒಂದು ಏನು ಸ್ಕ್ರೀನ್ಶಾಟನ್ನು ತೆಗೆದು ಇಲ್ಲಿ ಹಾಕ್ತಿರೋದು. ಸೊ ಅದಕ್ಕೆ ಸಿ ಅಂದರೆ ವೈವಾ ವೋಸೇ ಆಗುತ್ತೆ. ಇನ್ನು ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೊಳ್ಬೇಕು, ಫಸ್ಟ್ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರುವಂಥದ್ದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಸೊ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಇದು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ 50 ಮಾರ್ಕ್ಸು ಹಾಗೆ 60 ಮಾರ್ಕ್ಸು. SC ST ಕ್ಯಾಟಗರಿಗೆ 50 ಮಾರ್ಕ್ಸ್ ತೊಗೊಂಡ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆದ ಹಾಗೆ, 60 ಮಾರ್ಕ್ಸು ಜನರಲ್ ಮೆರಿಟ್ ಮತ್ತು ಉಳಿದ ಕ್ಯಾಟಗರಿಗಳಿಗೆ ಮಿನಿಮಮ್ ನೀವು 60 ಮಾರ್ಕ್ಸ್ ತೊಗೊಳ್ಬೇಕು. ಓಕೆ, ಸೊ 60 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಬರೀಲಿಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಮೇನ್ ಎಕ್ಸಾಮಲ್ಲಿ ಯಾವಾಗ ಪಾಸ್ ಅಂತ ಆಗ್ತೀರಿ ನೀವು, ಇದರಲ್ಲಿ ಕೂಡ 40 ಮಾರ್ಕ್ಸ್ ಮತ್ತು 50 ಮಾರ್ಕ್ಸ್ ಕ್ಯಾಟಗರಿ ಮಾಡಿದ್ದಾರೆ. ಸೊ 40 ಮಾರ್ಕ್ಸ್ ಯಾವುದಕ್ಕೆ, SC ST ಅವರಿಗೆ ಎಲ್ಲ ಪೇಪರಲ್ಲೂ 40 ಮಾರ್ಕ್ಸ್ ಬಂದರೆ ಸಾಕಾಗತ್ತೆ. ಹಾಗೆ ಅದರ್ ಕ್ಯಾಟಗರಿಗೆ ಅಥವಾ ಅದರ್ ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ ಕ್ಯಾಟಗರಿಗೆ ಮಿನಿಮಮ್ 50 ಮಾರ್ಕ್ಸ್ ಬರಬೇಕಾಗತ್ತೆ. 50 ಮಾರ್ಕ್ಸ್ ಬಂದರೆ ನೀವು ಕ್ಲಿಯರ್ ಆದಾಗೆ ವೈವಾ ವೋಸ್ಗೆ ಕರೀತಾರೆ. ಸೊ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ದಿ ವೈವಾ ವೋಸ್ ಶಾಲ್ ಬಿ 40 ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ 50 ಫಾರ್ ಅದರ್ಸ್. ಇನ್ನು ವೈವಾಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬೇಕಾಗುತ್ತೆ, 100 ಮಾರ್ಕ್ಸ್ ಇದೆ. ಸೊ 100 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ಬಂದರೆ SC ST ಕ್ಯಾಟಗರಿ ಅವರು ಕ್ಲಿಯರ್ ಮಾಡಿದಾಗೆ ವೈವಾ ವೋಸ್ ಸ್ಟೇಜನ್ನು. ಹಾಗೆ ಅದರ್ ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ ಕ್ಯಾಟಗರಿಗೆ 50 ಮಾರ್ಕ್ಸ್ ಬಂದರೆ ಕ್ಲಿಯರ್ ಆದ ಹಾಗೆ. ಓಕೆ, ಸೊ ಪ್ರೊವೈಡೆಡ್ ದ್ಯಾಟ್ ನೋ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಸೆಕ್ಯೂರ್ಡ್ ಲೆಸ್ ದ್ಯಾನ್ ಮಿನಿಮಮ್ ಮಾರ್ಕ್ಸ್ ಸ್ಪೆಸಿಫೈಡ್ ಅಬೌವ್. ಇದಕ್ಕಿಂತ ಕಮ್ಮಿ ಮಾರ್ಕ್ಸ್ ತೊಗೊಂಡವರಿಗೆ ಈ ಯಾವುದೇ ಒಂದು ಮೇನ್ ಎಕ್ಸಾಮಲ್ಲಿ ಅಥವಾ ವೈವಾದಲ್ಲಿ ಅದಕ್ಕೆ ಎಲಿಜಿಬಿಲಿಟಿ ಬರಲ್ಲ. ಓಕೆ, ಸೊ ಇಷ್ಟು ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟಕ್ಕೆ ನೀವು ಯಾವಾಗಲೂ ಟಾರ್ಗೆಟ್ ಮಾಡ್ಕೊಳ್ಬೇಕು ಅಂದರೆ ಆ ಒಂದು ಏನು ಬೇಸಿಕ್ ಪಾಸ್ ಕ್ರೈಟೀರಿಯಾ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು 20 ಮಾರ್ಕ್ಸ್ ಅಥವಾ 30 ಮಾರ್ಕ್ಸ್ ಜಾಸ್ತಿನೇ ಟಾರ್ಗೆಟ್ ಇಟ್ಕೊಂಡು ಪ್ರಿಪೇರ್ ಮಾಡಬೇಕು. ಸೊ ಜಸ್ಟ್ ಬಾರ್ಡರ್ ಲೈನಲ್ಲಿ ನಾನು ಪಾಸ್ ಆದರೆ ಸಾಕು ಅಂತಲ್ಲ, ಪಾಸ್ ಆಗಿ ಅದಕ್ಕಿಂತ ಹೆಚ್ಚು 20-30 ಮಾರ್ಕ್ಸ್ ಜಾಸ್ತಿನೇ ತೊಗೊಂಡ್ರೆ ನೀವು ಆ ಒಂದು ಸೇಫರ್ ಝೋನಲ್ಲಿ ಇರ್ತೀರಿ ಯಾವಾಗಲೂ. ಓಕೆ, ಆ್ಯಕ್ಚುಲಿ ಇಲ್ಲಿ ತನಕ ಕರ್ನಾಟಕದಲ್ಲಿ ತುಂಬ ಕಟ್ ಆಫ್ ಮಾರ್ಕ್ಸ್ ಅಂತ ಏನು ಆಗಿರಲಿಲ್ಲ. ಅಂದರೆ
ತುಂಬ ಅಪ್ಲಿಕೇಶನ್ಸ್ ಬಂದು ತುಂಬ ಜನ ಕ್ಲಿಯರ್ ಆದರೆ ಆವಾಗ ಎಲ್ಲರನ್ನೂ 60 ಮಾರ್ಕ್ಸ್ ಬಂದವರು ಎಲ್ಲರನ್ನೂ ಕ್ಲಿಯರ್ ಮಾಡೋದಿಲ್ಲ ಆ್ಯಕ್ಚುಲಿ. ಉಳಿದ ಸ್ಟೇಟ್ಸ್ಗಳೇ ನಾವು ನೋಡಿದಾಗೆ ಎಷ್ಟು ಆ ಒಂದು 7 ಪಟ್ಟು ಎಷ್ಟು ಬೇಕಾಗತ್ತೆ. ಈಗ 56 ಪೋಸ್ಟ್ಗಳನ್ನು ಕರೆದಿದ್ರೆ ಅದಕ್ಕೆ ಸಂಬಂಧಪಟ್ಟ 7 ಪಟ್ಟು ಪೋಸ್ಟ್ಗಳ ಎಷ್ಟು ಅಪ್ಲಿಕೇಶನ್ಸ್ಗಳನ್ನು ಆವಾಗ ಅಷ್ಟು ಜನರು ಮಾತ್ರ ಎಲಿಜಿಬಲ್ ಮಾಡ್ಬೋದು. ನಾನು ಒಂದು ಜನರಲ್ಲಾಗಿ ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇನ್ನೂ ಬರಲಿಲ್ಲ. ಈಗ ಸದ್ಯಕ್ಕೆ ನೀವು 60 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗತ್ತೆ ಪ್ರಿಲಿಮ್ಸಲ್ಲಿ. ಸೊ ಅದಕ್ಕೋಸ್ಕರ ಇನ್ನು ಕೇವಲ 60 ಅಲ್ಲ 80, 85 ಆ ರೇಂಜಲ್ಲಿ ನೀವು ಮಾರ್ಕ್ಸ್ ತೊಗೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದಲ್ಲದಿದ್ದರೂ ಒಂದು 70ರಿಂದ 75 ಮಾರ್ಕ್ಸ್ ತೊಗೊಳ್ಲಿಕ್ಕಾದರೂ ಮಿನಿಮಮ್ ನೀವು ಅಷ್ಟು ಅಟೆಂಪ್ಟ್, ಅಷ್ಟು ಪ್ರಿಪ್ರೇಷನ್ ಬೇಕಾಗಿರುತ್ತೆ. ಇನ್ನು ಡಿಸ್ಕ್ವಾಲಿಫಿಕೇಷನ್ಸ್ ಏನು ನೋಡಿ, ಮೊದಲಿಗೆ ಸಿಟಿಸನ್ ಆಫ್ ಇಂಡಿಯಾ ಇರಬೇಕು, ಅಥವಾ ಕಂಪಲ್ಸರಿ ಈಗ ರಿಟೈರ್ಮೆಂಟ್, ಡಿಸ್ಮಿಸಲ್ ಎಲ್ಲ ಆಗಿರಬಾರ್ದು, ಕೆಲವು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಂಡಿರಬಾರ್ದು ಜುಡಿಷಿಯಲ್ ಆಫೀಸರ್ ಆಗಿದ್ದರೆ ಸಪೋಸ್. ಇನ್ನು ಕೆಲವೊಂದು ಕೇಸ್ಗಳಲ್ಲಿ ಮಾರಲ್ ಟರ್ಪಿಟ್ಯೂಡ್ ಕೇಸ್ಗಳಲ್ಲಿ ಅದರಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಗಿರಬಾರ್ದು. ಬಾರ್ ಕೌನ್ಸಿಲಿಂದ ಅಥವಾ ಬೇರೆ ಯಾವುದಾದ್ರೂ UPSC ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಡಿಸ್ಕ್ವಾಲಿಫಿಕೇಷನ್ ಆಗಿರಬಾರ್ದು, ಅಥವಾ ಬಾರ್ ಕೌನ್ಸಿಲ್ ಅಥವಾ ಬೇರೆ ಡಿಸಿಪ್ಲಿನರಿ ಅಥಾರಿಟಿಯಿಂದ ಪೆನಾಲ್ಟಿ ಅಥವಾ ಪನಿಷ್ಮೆಂಟ್ ಆಗಿರಬಾರ್ದು. ಇನ್ನು ಯಾವುದೇ ರೀತಿಯಲ್ಲಿ ರಿಕ್ರೂಟಿಂಗ್ ಅಥಾರಿಟಿ ಏನಿರ್ತಾರೆ, ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕ ಹೈಕೋರ್ಟ್ ಆ ಒಂದು ಅದರಲ್ಲಿ ಯಾರು ರಿಕ್ರೂಟಿಂಗ್ ಅಥಾರಿಟಿ ಇರ್ತಾರೆ ಅವರಿಗೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆ ಥರ ಎಲ್ಲ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಟ್ರೈ ಮಾಡಬಾರ್ದು. ಟ್ರೈ ಮಾಡಿದರೆ ಇಮಿಡಿಯೇಟ್ಲಿ ಅವ್ರದ್ದು ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟು, ಇದು ನೋಡಿಟ್ಕೊಳ್ಳಿ, ಹಾಗೆ ಮಾಡಲಿಕ್ಕಿಲ್ಲ. ಇನ್ನು ಮದುವೆ ಆಗಿರಬಾರ್ದು, ಬೈಗ್ಯಾಮಸ್ ಅಂತ ಏನು ಹೇಳ್ತಾರೆ, ಮ್ಯಾರಿಟಲ್ ಸ್ಟೇಟಸ್ಸು, ಇದು ದ್ವಿಪತ್ನಿತ್ವ ಅಥವಾ 2 ಮ್ಯಾರೇಜ್ ಆಗಿದ್ರೂ ಕೂಡ ಇದು ಈ ಒಂದು ಕ್ಯಾಟಗರಿ ಮುಖಾಂತರ ನಿಮ್ಮ ಎಲಿಜಿಬಿಲಿಟಿ ಅಥವಾ ಅಪಾಯಿಂಟ್ಮೆಂಟ್ ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಇನ್ನು ಪೇ ಸ್ಕೇಲ್ ಎಷ್ಟು? ಪೇ ಸ್ಕೇಲ್ ತುಂಬ ಒಳ್ಳೆಯ ಪೇ ಸ್ಕೇಲ್ ಇದೆ. ಸೊ ಆದಷ್ಟು ನೀವು ಟ್ರೈ ಮಾಡ್ತೀರಿ ಅಂದರೆ ನಿಮಗೆ 1-2 ತಿಂಗಳು ಟೈಮ್ ಇದೆ ಅಂದರೆ ಎಷ್ಟು ಆಗ್ತದೋ ಅಷ್ಟು ಅಟೆಂಪ್ಟ್ ಆಗಿ ಪಾಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇದು ಆ್ಯಕ್ಚುಲಿ ಬೇಸಿಕ್ಕು, ಇದು ಇಷ್ಟೇ ಬೇಸಿಕ್ ಅಂದರೆ ಇಷ್ಟೇ ಅಂತಲ್ಲ, ಇದಕ್ಕೆ DA ಆ್ಯಡ್ ಆಗುತ್ತೆ. DA ಆ್ಯಕ್ಚುಲಿ ಈಗಿರೋ ಆ ಪರ್ಸೆಂಟೇಜ್ ರೇಟ್ ನೋಡಿದರೆ ಸುಮಾರು ದುಪ್ಪಟ್ಟು, 25,000 ಅಂದರೆ 50,000 DAನೂ ಆ್ಯಡ್ ಆಗುತ್ತೆ. ಸೊ 20,000, 25,000 ಪ್ಲಸ್ 50,000 ಸೇರಿದರೆ ಎಷ್ಟಾಗುತ್ತೆ? 75-80 ತನಕ ಹೋಗುತ್ತೆ. ನಾನು ಎಕ್ಸಾಕ್ಟ್ ಇಷ್ಟೇ 50,000 ಅಂತ ಹೇಳ್ತಾ ಇಲ್ಲ, ಆದರೆ ಈಗಿರುವಂತಹ ಒಂದು ಡಿಯರ್ನೆಸ್ ಅಲೋವೆನ್ಸ್ ರೇಟ್ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಅಲೋವೆನ್ಸಸ್ ಇರುತ್ತೆ, ಪ್ಲಸ್ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ ಇರುತ್ತೆ, ಕ್ವಾರ್ಟರ್ಸ್ ಸಿಗುತ್ತೆ, ಹಾಗೆ ಒಂದು ರೆಸ್ಪೆಕ್ಟೇಬಲ್ ಪೋಸ್ಟ್ ಕೂಡ, ಪವರ್ಸ್ ಇರುತ್ತೆ. ನಿಮಗೆ ಹೇಗೆ ನಿಮ್ಮ ಕಾನೂನು ಹೇಗೆ ನೀವು ಆಸೆ ಪಟ್ಟಿದ್ರಿ ಆ ಒಂದು ಪೊಸಿಷನ್ನು ಮುಖಾಂತರ ನ್ಯಾಯ ದಾನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಒಂದು ಜುಡಿಷಿಯಲ್ ಎಕ್ಸಾಮ್, ಸಿವಿಲ್ ಜಡ್ಜ್ ಲೆವೆಲಲ್ಲೇ ಸಿಗುವಂತಹ ಒಂದು ಫೆಸಿಲಿಟಿಗಳು. ಓಕೆ, ಇನ್ನು ಇಷ್ಟು ನಾನು ನೋಟಿಫಿಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಸೊ ಇದು ಬೇಸಿಕ್. ಇನ್ನೂ ನೋಟಿಫಿಕೇಷನ್ಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಹೇಳಿದ್ದಾರೆ, ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಡಬೇಕು. ಯಾರ್ಯಾರು ರಿಸರ್ವೇಷನ್ ಕೇಳ್ತೀರಿ ಅವರೆಲ್ಲರೂ ರೂರಲ್ ಕ್ಯಾಟಗರಿಲಿ ಅಥವಾ ಕನ್ನಡ ಮೀಡಿಯಂ ಕ್ಯಾಟಗರಿಲಿ ಅಥವಾ ಬೇರೆ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ನು ಸರಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಯಾಕೆಂದರೆ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ಗಳೆಲ್ಲ. ಸೊ ಅದರಲ್ಲಿ ಯಾವುದೇ ಲ್ಯಾಪ್ಸಸ್ ಇರಬಾರ್ದು, ಇದ್ರೆ ಆಮೇಲೆ ಅದ್ರ ಪ್ರಾಬ್ಲಮ್ ಆಗುತ್ತೆ. ಈಗ ಪ್ರಾಬ್ಲಮ್ ಆಗದಿದ್ರು ಸರಿಯಾಗಿ ನೀವು ಡಾಕ್ಯುಮೆಂಟ್ಸ್ ಕೊಡ್ತಿದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಆವಾಗ ಸರಿ ಡಾಕ್ಯುಮೆಂಟ್ಸ್ ಅದ್ರದ್ದು ವೆರಿಫೈ ಮಾಡ್ತಾರಲ್ಲ ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ಗಳನ್ನ ಆದಷ್ಟು ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ಇನ್ನು ಜುಡಿಷಿಯರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಓದಬೇಕು ಹೇಳುವಂಥದ್ದನ್ನು ಅಥವಾ ಸ್ಟ್ರಾಟಜಿ ವೈಸ್ ಈಗ 2 ತಿಂಗಳು ನಾವು ಮ್ಯಾಕ್ಸಿಮಮ್ ತೊಗೊಳ್ಳೋಣ, ಅದಕ್ಕಿಂತ ಜಾಸ್ತಿ ಕೊಟ್ಟರು ತುಂಬ ಒಳ್ಳೆಯದು ಪ್ರಿಪ್ರೇಷನ್ಗೆ. ಆದರೆ ಮಿನಿಮಮ್ 23 ಮೇ ತನಕ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇದೆ. ಇನ್ನು 1 ತಿಂಗಳು ಒಂದು ಟೈಮ್ ಕೊಡ್ಬೋದು ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟಿಗೆ ಅಂತ ಅಂದ್ಕೊಂಡ್ರು ಸಹ 2 ತಿಂಗಳು ಟೈಮ್ ಇರುತ್ತೆ. ಸೊ ಅಷ್ಟು ಟೈಮಲ್ಲಿ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಹೇಗೆ ಮಾಡ್ಕೊಳ್ಳೋದು ಹೇಳೋದನ್ನು ಜಸ್ಟ್ ಒಂದು ರೆಫರೆನ್ಸ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನೊಂದು ಬರುವಂಥ ವಿಡಿಯೋದಲ್ಲಿ. ಓಕೆ, ಸೊ ಹೀಗೆ ನನ್ನ ಅನ್ಅಕಾಡೆಮಿ ಕ್ಲಾಸಸ್ ಅಥವಾ ಯೂಟ್ಯೂಬ್ ಲಿಂಕ್ಸ್, ಯೂಟ್ಯೂಬ್ ಲೈವ್ ಕ್ಲಾಸಸ್ ಅದರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ಬರುವಂಥ ದಿನಗಳಲ್ಲಿ. ಈ ವಿಡಿಯೋದ ಮುಂದಿನ ಭಾಗದಲ್ಲೇ ನಾನು ನನ್ನ ಅನ್ಅಕಾಡೆಮಿ ಕ್ಲಾಸಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಡೈಲಿ ವಾರಕ್ಕೆ ಒಂದು 5-6 ಕ್ಲಾಸಸ್ಗಳನ್ನು, ಫ್ರೀ ಲೈವ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೇನೆ. ಆದಷ್ಟು ಅಟೆಂಡ್ ಆಗಿ. ಯೂಟ್ಯೂಬಲ್ಲೂ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ, ಲೈವ್ ಸೆಷನ್ಸ್ ತೊಗೊಳ್ತಿದ್ದೇನೆ. ಸೊ ಆದಷ್ಟರ ಮಟ್ಟಿಗೆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ.
ಜುಡಿಷರಿ ಕ್ಲಾಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಸೋಷಲ್ ಮೀಡಿಯಾ ಯಾವುದೇ ಒಂದು ಮುಖಾಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿದರೆ, ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಜಾಯ್ನ್ ಆದರೆ ಕೆಲವೊಂದು ಮೆಟೀರಿಯಲ್ಸ್ ಏನು ಕಳಿಸ್ತಾ ಇರ್ತಾನೆ ಅದು ನಿಮಗೆ ಆಕ್ಸೆಸ್ ಮಾಡ್ಬೋದು. ಸೊ ಇದು ಒಂದು ಮುಖ್ಯವಾದ ವಿಚಾರ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಸೊ ಆಲ್ರೆಡಿ ಹೇಳಿದಾಗ ನಾನು ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೇನೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಇಂಗ್ಲೀಷ್ ಮೀಡಿಯಮ್ಗೂ ಹೆಲ್ಪ್ ಆಗ್ಬೋದು ಹಾಗೂ ಕನ್ನಡ ಮೀಡಿಯಮ್ಗೂ ಹೆಲ್ಪ್ ಆಗುವ ಹಾಗೆ ಅನ್ಅಕಾಡೆಮಿಯಲ್ಲಿ ಜುಡಿಷರಿ ಕ್ಲಾಸಸ್ಗಳನ್ನು ತೊಗೊಳ್ತಿದ್ದೇನೆ. ತುಂಬ ಜನ ಅಟೆಂಡ್ ಆಗ್ತಿದ್ದೀರಿ. ಯಾರಿಗೆ ಅನ್ಅಕಾಡೆಮಿ ಕ್ಲಾಸಸ್ ಬಗ್ಗೆ ಗೊತ್ತಿಲ್ವೋ ಅವರು ಈ ವಿಡಿಯೋದಲ್ಲಿ ಈ ಪಾರ್ಟ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಅನ್ಅಕಾಡೆಮಿ ಜುಡಿಷರಿ ಹೇಳುವಂಥ ಒಂದು ಕ್ಯಾಟಗರಿ ಇದೆ. ನೀವು ಅದು ಒಂದು ಆ್ಯಪ್, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರೊಫೈಲಲ್ಲಿ ನೀವು ಸರ್ಚ್ ಮಾಡಿದರೆ, ಅಲ್ಲಿ ಸರ್ಚಲ್ಲಿ ಅನ್ಅಕಾಡೆಮಿ ಜುಡಿಷರಿ ಅಥವಾ ಅಪರ್ಣಾ ಭಟ್ ಅಂತ ಸರ್ಚ್ ಮಾಡಿದರೆ ನನ್ನ ಪ್ರೊಫೈಲ್ ಸಿಗುತ್ತೆ. ನೀವು ಆ ಪ್ರೊಫೈಲ್ನ ಫಾಲೋ ಮಾಡಿದರೆ ನಂದು ಫ್ರೀ ಲೈವ್ ಕ್ಲಾಸಸ್ಸು ಅಥವಾ ಪ್ಲಸ್ ಕೋರ್ಸ್, ಫ್ರೀ ಲೈವ್ ಕ್ಲಾಸಸನ್ನು ನೀವು ಎನಿ ಟೈಮ್ ಆಕ್ಸೆಸ್ ಮಾಡ್ಬೋದು. ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಇರುತ್ತೆ ಹಾಗೂ ಪ್ಲಸ್ ಕೋರ್ಸಸ್ಗಳು ಕೂಡ ಇರ್ತವೆ. ಅದ್ರ ಜೊತೆಗೆ ನನ್ನ ತರಹ ತುಂಬ ಎಜುಕೇಟರ್ಸ್ಗಳು ಜುಡಿಷರಿ ಇದರಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕಲಿಸ್ತಿದ್ದಾರೆ. ಸೊ ನೀವು ಅದನ್ನು ಕೂಡ ನೀವು ನಿಮ್ಮ ಚಾಯ್ಸ್ ಪ್ರಕಾರ ನೀವು ನೋಡ್ತಾ ಹೋಗ್ಬೋದು. ಸೊ ಬ್ಯಾಚಸ್ಗೆ ಜಾಯ್ನ್ ಆಗಬೇಕಂದ್ರೆ ನೀವು ಪ್ಲಸ್ ಕೋರ್ಸ್ಗೆ ಸೇರಬೇಕಾಗತ್ತೆ. ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂದ್ರೆ ನೀವು ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕ್ಬೋದು. ಇಲ್ವಾ ನೀವು ಪ್ಲಸ್ ಕೋರ್ಸಿಗೆ ಸೇರ್ತೀರಿ ಅಂದರೆ ನೀವು ಯಾವುದೇ ಒಂದು ಪ್ಲಸ್ ಕೋರ್ಸ್ ಅಥವಾ ಐಕಾನಿಕ್ ಕೋರ್ಸ್ ಅಂತ ಇದೆ, ಅದು ಐಕಾನಿಕ್ ಕೋರ್ಸ್ ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಿ ಯಾವಾಗಲೂ ಪ್ರಾಕ್ಟೀಸ್ ಮಾಡಿಸುವಂತಹ ತುಂಬ ಟೆಸ್ಟ್ ಪೇಪರ್ಸು, ಜಜ್ಮೆಂಟ್ ರೈಟಿಂಗು ಅಥವಾ ಸಬ್ಜೆಕ್ಟ್ ವೈಸ್ ಏನು ಕ್ವಶನ್ ಪೇಪರ್ಗಳಿರ್ತವೆ, ಆ ಒಂದೊಂದು ಕ್ವಶನ್ ಕೊಟ್ಟು ನಿಮಗೆ ಅದರ ನೀವು ನಿಮ್ಮ ಹತ್ರ ಆನ್ಸರ್ ಮಾಡಿಸಿ ಅದನ್ನು ಫೀಡ್ಬ್ಯಾಕ್ ತೊಗೊಳ್ಳೋಂಥ ಒಂದು ಮುಖ್ಯವಾದ ಒಂದು ಇದಂತ ಹೇಳ್ಬೋದು. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಾಡೆಲ್ ಅದು. ಹಾಗೆ ಆಕ್ಸೆಲೇಟ್ 4.0 ಅಂತ ಹೇಳುವಂಥದ್ದು ಅದು ಫ್ರೀಯಾಗಿ ಸಿಗ್ತದೆ. ಸೊ ನೀವು ಎಲ್ಲರೂ ಕೂಡ ಕರ್ನಾಟಕ ಜುಡಿಷರಿ ಯಾರ್ಯಾರು ಬರೀತಿದ್ದೀರಿ ಅವರೆಲ್ಲರಿಗೂ ನಾನು ಸಜೆಸ್ಟ್ ಮಾಡುವಂಥದ್ದು ಯಾವುದು ಅಂದರೆ ಆಕ್ಸೆಲರೇಟ್ 4.0 ಹೇಳುವಂಥದ್ದು ಫ್ರೀ ಮಾಕ್ ಟೆಸ್ಟ್. ಸೊ ನೀವು ತುಂಬ ಹುಡುಕ್ತಿರ್ತೀರಿ, ಎಷ್ಟು ಪೇ ಮಾಡಿ ತೊಗೊಳ್ತೀರಿ ಮಾಕ್ ಟೆಸ್ಟ್ಗಳನ್ನು. ಅದ್ರ ಬದಲು ಇಲ್ಲಿ ಸಿಗುವಂತಹ ಪ್ರತಿದಿನ ಕಂಡಕ್ಟ್ ಆಗ್ತಾ ಇದೆ ಆಕ್ಸೆಲೇಟ್. ಇದು 4ನೇ ಒಂದು ಮಂತ್ ಅಂದರೆ ಜನವರಿಯಿಂದ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲ ಕೋರ್ ಸಬ್ಜೆಕ್ಟ್ ನಾನು ಆವಾಗ ಹೇಳಿದಾಗೆ CPC, CRPC, IPC, ಎವಿಡೆನ್ಸ್ ಆ್ಯಕ್ಟ್ ಇವೆಲ್ಲದಕ್ಕೂ ಸಂಬಂಧಪಟ್ಟ ಇರುವಂಥ ಮಾಕ್ ಟೆಸ್ಟ್ಗಳು ಇವು. ಅದನ್ನು ಖಂಡಿತವಾಗಿಯೂ ಅಟೆಂಡ್ ಆಗಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಗೊತ್ತಾಗ್ತಾ ಹೋಗುತ್ತೆ. ನೀವು ಎಷ್ಟು ಆನ್ಸರ್ ಮಾಡ್ತೀರಿ, ಟೈಮ್ ಲಿಮಿಟ್ ನಿಮಗೆ ಒಂದು ಅಂದಾಜು ಸಿಗುತ್ತೆ. ಓಕೆ, ಸೊ ಇದಕ್ಕೆ ಯಾವ ಪೇ ಮಾಡಬೇಕಾಗಿಲ್ಲ ನೀವು. ಕೆಲವೊಂದು ಸಲ ಫಸ್ಟ್ ಟೈಮ್ ಯೂಸರ್ಸ್ಗೆ ಇದು ಕೋಡ್ ಕೇಳುತ್ತೆ, ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ಓಪನ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವ ರೀತಿಯ ಪೇಮೆಂಟ್ ಮಾಡಬೇಕಾಗಿಲ್ಲ. ಇನ್ನು ಕೆಲವೊಂದು ಮೊದಲಾಗಿದ್ದೆಲ್ಲ ನೀವು ಪರ್ಚೇಸ್ ಮಾಡಬೇಕಂದ್ರೆ ಆಗ ನೀವು ಪ್ಲಸ್ ಸಬ್ಸ್ಕ್ರೈಬ್ ಆಗಿರಬೇಕು ಅಷ್ಟೇ. ಬಿಟ್ಟರೆ ಇವತ್ತು ನಾಳೆ ಅಂದರೆ ಇನ್ನು ಬರುವಂತಹ ಯಾವುದೇ ಒಂದು ಲೈವ್ ಆಗಿ ಅಟೆಂಡ್ ಆಗುವಂಥ ಮಾಕ್ ಟೆಸ್ಟ್ಗಳಿಗೆ ಪೇಮೆಂಟ್ ಮಾಡಬೇಕಾಗಿಲ್ಲ. ಹಾಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ GK ಕೂಡ ಹೆಲ್ಪ್ ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಚಾಲೆಂಜರ್ ಸೀರೀಸ್ ಅಂತ ಇದೆ, ಅದನ್ನು ಕೂಡ ಅಟೆಂಪ್ಟ್ ಮಾಡಿ. ಇದು ನಾನು ಆವಾಗಲೇ ಹೇಳಿದಾಗೆ ಐಕಾನಿಕ್ ಟೆಸ್ಟ್ ಸೀರೀಸು. ಸೊ ಇದು ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೆಂಟರ್ಶಿಪ್ ನಾನು ಇಲ್ಲಿ ಆವಾಗ ಹೇಳಿದ್ದೆಲ್ಲ. ಸೊ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದೀರಿ ಜುಡಿಷರಿ ಐಕಾನಿಕ್. ನನ್ನ ಸಜೆಷನ್ ಅಂದರೆ 6 ತಿಂಗಳ ಒಂದು ಕೋರ್ಸ್ ಏನಿದೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ನು 6 ಮಂತ್ಸ್ ಟೋಟಲ್ 41,000 ಆಗುತ್ತೆ. ಅದಕ್ಕೆ ನೀವು 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನೀವು ನನಗೆ ವಾಟ್ಸಪ್ ಮಾಡಿ ಕೇಳ್ಬೋದು. ಇದು ಯಾಕೆಂದರೆ ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೂ ಸುಮಾರು ಆ ಒಂದು ರೇಂಜ್ ಇಟ್ಕೊಂಡು ನೀವು ಈಗ ಪರ್ಚೇಸ್ ಮಾಡಿದರೆ ನೋಟಿಫಿಕೇಷನ್ ರಿಲೀಸ್ ಆಗಿರೋದಕ್ಕೆ ಹೇಳ್ತಾ ಇರುವಂಥದ್ದು. ನಿಮಗೆ ಪ್ರತಿ ತಿಂಗಳು ಕ್ವಶನ್ಸ್ಗಳು ಬರ್ತವೆ. ಹಾಗೆ ಪ್ಲಸ್ ಕೋರ್ಸದೆಲ್ಲ ಕ್ಲಾಸಸ್ಗಳನ್ನು ಕೂಡ ನೋಡ್ಬೋದು. ಕೇವಲ ನನ್ನ ಕ್ಲಾಸ್ ಮಾತ್ರ ಅಲ್ಲ, ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು. ನನ್ನ ಕ್ಲಾಸಲ್ಲದೆ ಉಳಿದ ಒಂದು 40-50 ಜನ ಎಜುಕೇಟರ್ಸ್ ಯಾರಿದ್ದಾರೆ ಆ ಟೈಮಿಗೆ ಲೈವ್ ಕ್ಲಾಸಸ್ ತಗೊಳ್ತಾ ಪ್ಲಸ್ ಕೋರ್ಸ್ಗಳು ಕೋರ್ಸ್ ಪ್ರಕಾರ ಈಗ CPC, CRPC ಬಗ್ಗೆ ಏನು ಕೋರ್ಸಸ್ ಮಾಡಿದ್ದಾರೆ ಅದನ್ನು ನೀವು ಕವರ್ ಮಾಡ್ಬೋದು. ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಹುಡುಕ್ತಾ ಕೂತ್ಕೊಳ್ಬೇಕಾಗಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಕೇಸ್ ಲಾಸ್ಗಳ ಮೇಲೆ ಮಾಡ್ತಾರೆ, ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ಅಂತ ಮಾಡಿರ್ತಾರೆ. ರಿವಿಷನ್ ಕ್ರ್ಯಾಶ್ ಕೋರ್ಸ್ ಅಂತಲೇ ಕೆಲವೊಂದು ಬೇರೆ ಬೇರೆ ಕೋರ್ಸ್ ಇರುತ್ತೆ. ಸೊ ಅವೆಲ್ಲವೂ ಎಲ್ಲದಕ್ಕೂ ಆ್ಯಕ್ಸೆಸ್ ಸಿಗುತ್ತೆ. ಸೊ ಮೈ ಸಜೆಷನ್ನು ಈ 6 ಮಂತ್ಸ್ ಕೋರ್ಸ್ ಇಸ್ ಬೆಟರ್ ಒನ್. ಇಲ್ಲಾಂದರೆ ಪ್ಲಸ್ ಕೋರ್ಸ್ ಕೂಡ ನೀವು ತೊಗೊಳ್ಬೋದು. ಪ್ಲಸ್ ಕೋರ್ಸಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಈ ಒಂದು ಐಕಾನಿಕ್ ಥರ ಮೇನ್ಸ್ ಎಕ್ಸಾಮ್ಸ್ ಲೈವ್ ಸೆಷನ್ಸ್ ಅಂದರೆ ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ಸ್, ಮೆಂಟರ್ಶಿಪ್ ಸೆಷನ್ ಎಲ್ಲ ಸಿಗೋದಿಲ್ಲ. ಮೆಂಟರ್ಶಿಪ್ ಸೆಷನಲ್ಲಿ ನಿಮಗೆ ಕನ್ನಡದಲ್ಲಿ ನಾನು ಮೆಂಟರ್ಶಿಪ್ ಕೊಟ್ಟಿರ್ತಿದ್ದೆ. ಸೊ ಅದಕ್ಕೋಸ್ಕರ ಹೇಳಿದ್ದು. ಇಲ್ಲಾಂದರೆ ಪ್ಲಸ್ ಕೋರ್ಸ್ ನಾರ್ಮಲ್ ಪ್ಲಸ್ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಅದು 3 ಮಂತ್ಸು ಇದೆ, 6 ಮಂತ್ಸ್ ಯಾವುದಾದ್ರೂ ಬೆಟರ್ ಫಾರ್ ಕರ್ನಾಟಕ ಜುಡಿಷರಿ 3 ಮತ್ತು 6 ಮಂತ್ಸ್ ಅಂತ ನನ್ನ ಅನಿಸಿಕೆ.
ಓಕೆ, ಅದು ಬಿಟ್ಟು ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲಿ ಆಲ್ರೆಡಿ ಫ್ರೀ ಲೈವ್ ಕ್ಲಾಸಸ್ ಎಷ್ಟೋ ತೊಗೊಂಡಿದ್ದಾರೆ. ಅದರ ಕೂಡ ನೀವು ರೆಕಾರ್ಡಿಂಗ್ ಆಕ್ಸೆಸ್ ಇದೆ. ಹಾಗೆ ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ, ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದು ನೀವು ಅಭಿಜ್ಞಾ ಲಾ ಅಥವಾ ಲಾ ಅಭಿಜ್ಞಾ ಅಂತ ಸರ್ಚ್ ಮಾಡಿದರೆ ನಿಮಗೆ ಆ ಪಬ್ಲಿಕ್ ಗ್ರೂಪ್ ಸಿಗುತ್ತೆ. ಅಲ್ಲಿ ಇನ್ನು ಬರುವಂಥ ದಿನದಲ್ಲಿ ಪ್ರತಿದಿನ ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ಗಳು, ಯಾವುದಾದ್ರು ಜಡ್ಜ್ಮೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾನೆ. ಅದಕ್ಕೆ ಕೋರ್ಸಿಗೆ ರೆಲೆವೆಂಟ್ ಇರುವಂಥದ್ದು ಜುಡಿಷರಿ ಎಕ್ಸಾಮ್ಗೆ. ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಹೀಗೆ ನಿರಂತರವಾಗಿ ನನ್ನ ಚಾನಲ್, ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ನಾನು ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ಮ ಜುಡಿಷರಿ ಎಕ್ಸಾಮ್ಸ್ಗೆ ಉಪಯುಕ್ತವಾಗಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬಯಸ್ತೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಖಂಡಿತವಾಗಿಯೂ ಈ ಲಿಂಕನ್ನು ಶೇರ್ ಮಾಡಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.